ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಮ್ಮದು ಇವತ್ತಿಂದ ಹೊಸ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಚಾನಲ್ ನೇಮ್ ಬಂದು ಚಾರ್ವಿ ಕುಕ್ಕಿಂಗ್ ಸ್ಪೆಷಲ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನಿವತ್ತು ಬಂದು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಂಥ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೊಳ್ಳೋ ಥರ ಎಗ್ ರೈಸ್. ಯಾವುದೇ ಸಾಸ್ ಆಗಲಿ, ಹೊರಗಡೆ ಫುಡ್ ಆಗಲಿ, ಟೇಸ್ಟ್ ಪೌಡರ್ ಆಗಲಿ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಮನೇಲಿರೋ ಐಟಮಲ್ಲೇ ನಾನು ಮಾಡಿ ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೀವು ಇಷ್ಟಪಡ್ಬೋದು. ಬನ್ನಿ ಯಾವ ಥರ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 3 ಜನಕ್ಕಷ್ಟೇ. 1 ಗ್ಲಾಸ್ 1/4 ಗ್ಲಾಸಷ್ಟು ರೈಸ್ ಕೂಗಿಸ್ಕೊಂಡಿದ್ದೀನಿ. 5ರಿಂದ 6 ಈರುಳ್ಳಿ ಹೆಚ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ತೊಗೋಬೇಕು. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 5-6 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. 5ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಖಾರ ಕಮ್ಮಿ ಬೇಕು ಅಂದರೆ ಕಡಿಮೆ ತೊಗೋಬೋದು, ಇಲ್ಲ ಖಾರದ ಪುಡಿನೂ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ಕಾದ ನಂತರ ನಾವು ತೊಗೊಂಡಿರೋ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಚೆನ್ನಾಗಿ ಕಾಯ್ದ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಯೋ ಥರ ಬಿಡಬೇಕು ಎಣ್ಣೆನ. ಕಾದ ನಂತರ ನಾವು ತೊಗೊಂಡಿರೋ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೋಬೇಕು. ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳಿ, ಫ್ರೀಡಮ್ ಆಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತೊಗೊಂಡಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 3 ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡ್ತಾ ತುಂಬ ಸಿಮ್ಮಲ್ಲಿ ಇಟ್ಕೋಬೇಡಿ, ಗ್ಯಾಸು ಲೈಟಾಗಿ ಸ್ಲೋ ಇರಲಿ. ಚೆನ್ನಾಗಿ ರೋಸ್ಟ್ ಆದ ನಂತರ ಫುಲ್ ರೋಸ್ಟ್ ಆಗಬೇಕು. ರೋಸ್ಟ್ ಆಗದೆ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು. ತೊಗೊಂಡಿರೋ ಎಗ್ನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಮನೇಲಿರೋ ಐಟಮಲ್ಲೇ. ನೀವು ಬೇಕಾದರೆ ಖಾರದ ಪುಡಿನೂ ಹಾಕ್ಕೋಬೋದು, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ. ನಾನು ಬಂದು ಖಾರ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲಿ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಮ್ಮಿ ಮಾಡ್ಕೋಬೋದು. ಎಗ್ಗೆಲ್ಲನೂ ಹಾಕ್ಕೋಬೇಕು. ಎಲ್ಲ ಮೊಟ್ಟೆ ಹಾಕ್ಕೊಂಡ ನಂತರ ನೀಟಾಗಿ ಎಗ್ಗೆಲ್ಲ ಹಾಕಾಯಿತು. ಎಗ್ ಹಾಕುವಾಗ ಗ್ಯಾಸ್ನ ಸ್ವಲ್ಪ ಸಣ್ಣದಾಗೆ ಇಟ್ಕೊಳ್ಳಿ. ಜೋರಾಗಿಟ್ಟರೆ ಎಲ್ಲ ಸೀದೋಗಿಬಿಡುತ್ತೆ. ನೀಟಾಗಿ ಹೊಡೆದ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಅದರೊಳಗಡೆ ಹಾಕೋಕ್ಕಾಗಿಲ್ಲ ಅಂದರೆ ನೀವು ಬೇಕಾದ್ರೆ ಒಂದು ಲೋಟಕ್ಕೆ ಕೂಡ ಹೊಡೆದ್ಬಿಟ್ಟು ಹಾಕಿ ಆಮೇಲೆ ಅದಕ್ಕೆ ಹಾಕ್ಕೋಬೋದು. ನೀಟಾಗಿ ಅದನ್ನ ಡ್ರೈ ಮಾಡ್ಕೋಬೇಕೀಗ. ಚೆನ್ನಾಗಿ ತಿರುವಿ, ತಳ ಹಿಡಿಬಾರ್ದು, ಟೇಸ್ಟ್ ಹೋಗಿಬಿಡುತ್ತೆ. ನೀಟಾಗೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ. ಅದು ತುಂಬ ಡ್ರೈ ಆಗಬಾರ್ದು, ಲೈಟಾಗೆ ಆಯಿಲಿ ಥರ ಇರಬೇಕು. ಅಲ್ಲಿವರೆಗೂ ಡ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ ಇವಾಗ. ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾನು ಎಷ್ಟು ತೋರಿಸಿದ್ದೀನೋ ಅಷ್ಟು ಮಾತ್ರ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನ್ ಸಾಕು. ಚೆನ್ನಾಗಿ ತಿರುವಿ
ಚೆನ್ನಾಗಿ ತಿರುವಿ ಹಂಗೆ ಗ್ಯಾಸ್ ಆನ್ ಮಾಡಿ ಬಿಡಬೇಡಿ, ತಿರುತಾನೆ ಇರಬೇಕು. ತಿರುವಿ ಈ ಕಂಟೆಂಟ್ ಆಗಬೇಕು. ಆದ ನಂತರ ರೈಸ್ ಹಾಕ್ಕೋಬೇಕು. ರೈಸು ಉಡಿ ಉಡಿಯಾಗಿರಬೇಕು. ರೈಸು ಅನ್ನಕ್ಕೆ ಹೋಗಿದ ತಕ್ಷಣ ನೀವು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು. ಪ್ಲೇಟಿಗೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ನೀಟಾಗಿ ಉಡಿ ಉಡಿಯಾಗಿರಬೇಕು. ಅನ್ನ ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿರೋಲ್ಲ. ನಮ್ಮದು ಸ್ವಲ್ಪ ಲೈಟಾಗಿ ಮೆತ್ತಗಾಗಿತ್ತು, ಬಟ್ ನೀವು ಆ ಥರ ಮಾಡ್ಕೋಬೇಡಿ. ಹಾಕಿದ ನಂತರ ಸಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ. ತುಂಬ ಜಾಸ್ತಿ ಜೋರಾಗಿ ಇಟ್ಕೋಬೇಡಿ. ಅನ್ನ ಕಲಸುವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಅನ್ನಕ್ಕೂ ರೈಸ್ಗೂ ಹತ್ತಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಆಗುತ್ತೆ ರೈಸು. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಆಯಿತು. ಸರ್ವ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ, ಮಾಡ್ಕೊತೀನಿ.